ಶಿವಮೊಗ್ಗ ಗಲಭೆಯ ಎರಡನೆಯ ದಿನ ಮತ್ತಷ್ಟು ದೃಶ್ಯಗಳು ಹೊರಗೆ ಬರ್ತಾ ಇವೆ. ಒಂದಕ್ಕಿಂತ ಒಂದು ಬೆಚ್ಚಿ ಬೀಳಿಸುವಂಥ ದೃಶ್ಯಗಳು. ಪ್ರಚೋದಿಸಬೇಕು ಅನ್ನುವ ಕಾರಣಕ್ಕಾಗಿಯೇ ಹಾಕಲಾಗಿದ್ದ ಕಟೌಟ್ಗಳು ತಮ್ಮ ಉದ್ದೇಶವನ್ನು ಈಡೇರಿಸಿದವು. ಅದಾದ ನಂತರ ಶುರುವಾಗಿದ್ದು ಅಪ್ರಚೋದಿತ ದಾಳಿ. ಈ ದಾಳಿಯ ದೃಶ್ಯಗಳನ್ನು ಕೆಲವರು ತಮ್ಮ ಮೊಬೈಲ್ಗಳಲ್ಲಿ ರೆಕಾರ್ಡ್ ಮಾಡ್ಕೊಂಡು ಅವು ಸಿಗ್ತಾ ಇವೆ. ಒಂದಕ್ಕಿಂತ ಒಂದು ಬೆಚ್ಚಿ ಬೀಳಿಸುವಂತಹ ದೃಶ್ಯಗಳು. ಆ ಭಾಗದ ಜನರ ಭಯ ಎಕ್ಸಾಜರೇಟೆಡ್ ಅಲ್ಲ. ಸಿಕ್ಕವರ ಮೇಲೆ ಹಲ್ಲೆ. ಪೊಲೀಸರನ್ನು ಬಿಡಲಿಲ್ಲ. ಹಿಂದೂ ಸಮುದಾಯಗಳವರ ಮನೆಗಳನ್ನೇ ಟಾರ್ಗೆಟ್ ಮಾಡ್ಕೊಂಡು ಕಲ್ತು ದಾಳಿ ಭೀಕರವಾಗಿತ್ತು. ಕೇಂದ್ರವಾಗಿದ್ದದ್ದು ರಾಗಿಗುಡ್ಡ ಪ್ರದೇಶದ 8ನೆಯ ಕ್ರಾಸ್. ಹಿಂದೂ ಮುಸ್ಲಿಮರು ಸೌಹಾರ್ದತೆಯಿಂದ ಬದುಕ್ತಾ ಇದ್ದ ಪ್ರದೇಶ, ರೋಡ್. ಅಲ್ಲಿ ಅಪ್ರಚೋದಿತವಾಗಿ ದಾಳಿ ನಡೆಸಿತು. 50ಕ್ಕಿಂತ ಹೆಚ್ಚು ದಾಳಿಕೋರರಿತ್ತು. ಸುಮಾರು 10 ಮನೆಗಳನ್ನು ಟಾರ್ಗೆಟ್ ಮಾಡಿ ತಡೆಯೋದಕ್ಕೆ ಬಂದ ಪೊಲೀಸರಿಗೆ ಧಮಕಿ ಹಾಕಲಾಯಿತು. ಒಂದು ಹಂತದ ತನಕ ನಡೀತಾ ಇದ್ದದ್ದನ್ನು ನಿಂತುಕೊಂಡು ನೋಡದೆ ಪೊಲೀಸರಿಗೆ ಬೇರೆ ದಾರಿ ಇರಲಿಲ್ಲ. ಸುಮ್ಮನೆ ನಿಂತ್ಕೊಂಡು ನೋಡಬೇಕಾಯ್ತು. ಯಾರೋ ಬೈಕ್ ಸವಾರ ಅಲ್ಲಿ ಸಿಕ್ಕ ಅಂತ ಆತನಿಗೆ ಬಡದು. ಮಹಿಳೆಯರು ಅಂಗಲಾಚಿಕೊಂಡ್ರು. ಹೊಡಿಬೇಡಿ ಬಿಡಿ. ಕುಟುಂಬಗಳೇ ಭಯದಿಂದ ಮನೆಯೊಳಗೆ ಅವಿತುಕೊಂಡು ಮೊದಲನೆಯ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಪೊಲೀಸರ ಸಂಖ್ಯೆ ತುಂಬಾ ಕಡಿಮೆ ಇದೆ. ದೃಶ್ಯಗಳಲ್ಲಿ ಕಾಣಿಸೋದು 3 ಜನ. ಬ್ಯಾರಿಕೇಡ್ ನುಗ್ಗಿಕೊಂಡು ಒಳಗೆ ಬರ್ತಾರೆ. ಮೊಬೈಲ್ನಲ್ಲಿ ಶೂಟ್ ಮಾಡಿರೋದಿದೆ. ಆ ಮೂಲೆಯಲ್ಲಿ ಒಬ್ರು ಪೊಲೀಸರು ಕಾಣಿಸ್ತಾರೆ ನೋಡಿ. ಅಲ್ಲೇ ಇದ್ರು, ಎದುರಿಗೆ ಇದ್ರು, ಪಕ್ಕದಲ್ಲೇ ಇದ್ರು. ಏನೂ ಮಾಡಲಿಲ್ಲ, ಏನು ಮಾಡೋದಕ್ಕಾಗ್ತಾನೋ ಇರಲಿಲ್ಲ.
ಹಸಿರು ಶಾಲ್ ಹಾಕ್ಕೊಂಡಿದ್ರು, ಕೆಲವರು ಮುಖಕ್ಕೆ ಬಟ್ಟೆ ಕಟ್ಕೊಂಡಿದ್ರು, ಕೆಲವರು ತಲೆಗೆ ಸುತ್ತಕೊಂಡಿದ್ರು. ಹೇಳೋರು ಕೇಳೋರು ಯಾರು ಇಲ್ಲ ಅನ್ನುವಂತೆ ಕಂಡಲ್ಲಿ ಕಲ್ಲು ತೂರ್ತಾ 30-40 ಜನರ ಗುಂಪು ರಸ್ತೆಗೆ ಬಂತು. ನಾಲ್ಕನೆಯ ದೃಶ್ಯ, ಮನೆಗೆ ನುಗ್ಗೋ ಪ್ರಯತ್ನ ಇದೆ. ಪೊಲೀಸರು ಇಲ್ಲೊಂದು ಸ್ವಲ್ಪ ಪ್ರಯತ್ನ ಪಡ್ತಾರೆ. ಒಂದು ಪ್ರಯತ್ನ ಆಗುತ್ತಿಲ್ಲ ರಕ್ಷಣೆ ಮಾಡೋದಕ್ಕೆ. ಇಲ್ಲಿ ಪೊಲೀಸರ ಲಾಠಿ ಬೀಸ್ತಾರೆ. ಇವಷ್ಟೇ ಅಲ್ಲ, ಇನ್ನೂ ಇದ್ದಾವೆ. ನೇರವಾಗಿ ಪೊಲೀಸರಿಗೆ ಎಚ್ಚರಿಕೆ ಕೊಡಲಾಗತ್ತೆ. ನಾವು ಸಾಯ್ಬೇಕು, ಇಲ್ಲ ಅವ್ರು ಸಾಯ್ಬೇಕು ಅಂತ. ನಾವು ಗೊತ್ತಲ್ಲ ಸಾಬ್ರು ಎಂಥ ನನ್ನ ಮಕ್ಕಳು ಅಂತಾರೆ. ಗಣೇಶ ಚತುರ್ಥಿಯನ್ನ ಶಾಂತ ರೀತಿಯಿಂದ ಆಚರಿಸೋದಕ್ಕೆ ಬಿಟ್ಟಿದ್ದೆ ನಾವು ಮಾಡಿದ ಉಪಕಾರ ಅನ್ನೋ ಥರ ಇವೆ ಮಾತುಗಳು. ಆಡಿಯೋ ರೆಕಾರ್ಡ್ ಆಗಿದೆ ಇದ್ರು. ನೋಡಿ, ಗಣಪತಿ ಹಬ್ಬಕ್ಕೆ ನಾವೇನು ಮಾಡಿಲ್ಲ. ಆವತ್ತು ಮಾತು ತಪ್ಪಿದ್ರೆ ಬೆಂಕಿ ಬೀಳ್ತಿತ್ತು. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಈ ತನಕ ಸುಮ್ಮನಿದ್ದೀವಿ. ಯಾರಿಂದಾದರೂ ಪ್ರಚೋದನೆ ಬಂದಾಗ ಈ ಮಾತನ್ನು ಹೇಳಿದ್ರೆ ಅದಕ್ಕೊಂದು ಅರ್ಥ. ಆಕ್ಚುಲಿ ಈದ್ ಮಿಲಾದ್ನ ಮೆರವಣಿಗೆ ಗಣೇಶ ಚತುರ್ಥಿ ಒಂದೇ ದಿವಸ ಬಂದಿದೆ, ಶುಕ್ರವಾರ. ಪೊಲೀಸರು ಹಿರಿಯರ ಸಭೆ ಮಾಡ್ತಾರೆ, ಚರ್ಚೆ ಆಗುತ್ತೆ. ಶುಕ್ರವಾರ ಗಣೇಶ ವಿಸರ್ಜನೆ ನಡೀಲಿ, ಆಮೇಲೆ ನಾವು ಭಾನುವಾರ ಈದ್ ಮಿಲಾದ್ನ ಮೆರವಣಿಗೆ ಮಾಡಿಕೊಳ್ತೀವಿ ಅಂತ ಒಪ್ಪಂದ ಆಗುತ್ತೆ, ಮಾತುಕತೆ ಆಗುತ್ತೆ. ಆದ್ದರಿಂದ ಗಣೇಶ ವಿಸರ್ಜನೆಗೆ ಏನು ಅಲಂಕಾರ ಬೇಕೋ ಹಿಂದೂಗಳು ಮಾಡಿಕೊಳ್ಳೋದು, ಅದಾದ ನಂತರ ಈದ್ ಮಿಲಾದ್ನ ಅಲಂಕಾರವನ್ನು ಮುಸ್ಲಿಮರು ಮಾಡಿಕೊಳ್ಳೋದು. ಈಗ ಚೆಕ್ ಮಾಡ್ತಾ ಇದ್ದೆ, ಅಲ್ಲಿ ಕಟ್ಟಲಾದ ಯಾವ ಕಟೌಟ್ಗೂ ಪರ್ಮಿಷನ್ ಇರಲಿಲ್ಲ. ಒಂದೇ ಒಂದು ಕಟೌಟ್ಗೂ ಒಂದು ಪರ್ಮಿಷನ್ ಇರಲಿಲ್ಲ. ಅದಕ್ಕೆ ಎಚ್ಚರಿಕೆ ಕೊಡೋದು. ಗಣಪತಿ ಹಬ್ಬಕ್ಕೆ ನಾವೇನೂ ಮಾಡಿಲ್ಲ, ಆವತ್ತು ಮಾತು ತಪ್ಪಿದ್ರೆ ಬೆಂಕಿ ಬೀಳ್ತಿತ್ತು ಅಂತ. ಕೇಳಿಸ್ಕೊಳ್ಳಿ.
ಮುಸಲ್ಮಾನ ಚೆನ್ನಾಗೋದು ಬೆಲೆ ಕೂತೀವಿ, ನಾವೇನು ಮಾಡಿಲ್ಲ, ಗಣಪತಿ ಹಬ್ಬಗೂ ಏನು ಮಾಡಿಲ್ಲ. ಅಗತ್ಯ ಮಾರ್ಕ್ಸ್ ಬಿಡ್ತಿದ್ರೆ ಶರೀರ ಆಗಿದ ಬೆಂಕಿ ಆಗಿರೋದು ನಿಮ್ಗೆ ಗೊತ್ತಾಗ ಸೌವರ್ಷದ ಮುಸಲ್ಮಾನ ಚೆನ್ನಾಗೋದು ಬೆಲೆ ಕೂತೀವಿ, ನಾವೇನು ಮಾಡಿಲ್ಲ, ಗಣಪತಿ ಹಬ್ಬಗೂ ಏನು ಮಾಡಿಲ್ಲ. ಅಗತ್ಯ ಮಾರ್ಕ್ಸ್ ಬಿಡ್ತಿದ್ರೆ ಶರೀರ ಆಗಿದ ಬೆಂಕಿ ಆಗಿರೋದು ನಿಮ್ಗೆ ಗೊತ್ತಾಗ ಸೌವರ್ಷದ ಮುಸಲ್ಮಾನ ಚೆನ್ನಾಗೋದು ಬೆಲೆ ಕೂತೀವಿ, ನಾವೇನು ಮಾಡಿಲ್ಲ, ಗಣಪತಿ ಹಬ್ಬಗೂ ಏನು ಮಾಡಿಲ್ಲ. ಅಗತ್ಯ ಮಾರ್ಕ್ಸ್ ಬಿಡ್ತಿದ್ರೆ ಶರೀರ ಆಗಿದ ಬೆಂಕಿ ಆಗಿರೋದು ನಿಮ್ಗೆ ಗೊತ್ತಾಗ ಸೌವರ್ಷದ ಮುಸಲ್ಮಾನ ಚೆನ್ನಾಗೋದು ಬೆಲೆ ಕೂತೀವಿ, ನಾವೇನು ಮಾಡಿಲ್ಲ, ಗಣಪತಿ ಹಬ್ಬಗೂ ಏನು ಮಾಡಿಲ್ಲ. ಅಗತ್ಯ ಮಾರ್ಕ್ಸ್ ಬಿಡ್ತಿದ್ರೆ ಶರೀರ ಆಗಿದ ಬೆಂಕಿ ಆಗಿರೋದು ನಿಮ್ಗೆ ಗೊತ್ತಾಗ ಸೌವರ್ಷದ ಮುಸಲ್ಮಾನ ಚೆನ್ನಾಗೋದು ಬೆಲೆ ಕೂತೀವಿ, ನಾವೇನು ಮಾಡಿಲ್ಲ, ಗಣಪತಿ ಹಬ್ಬಗೂ ಏನು ಮಾಡಿಲ್ಲ. ಅಗತ್ಯ ಮಾರ್ಕ್ಸ್ ಬಿಡ್ತಿದ್ರೆ ಶರೀರ ಆಗಿದ ಬೆಂಕಿ ಆಗಿರೋದು ನಿಮ್ಗೆ ಗೊತ್ತಾಗ ಮೊನ್ನೆ ಸಂಜೆ ಹಲ್ಲೆಗೊಳಗಾದಂಥ ಮಾರುತಿ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಎಲ್ಲಿ ನಿಮ್ಮ ಮನೆ ಎಲ್ಲಿ ಬರುತ್ತೆ? ಇದೇನಾ ರಾಗಿಗುಡ್ಡ 8th ಕ್ರಾಸ್ನಲ್ಲೇನಾ? 8th ಕ್ರಾಸ್ 3ನೇ ತಿರುವು ಸರ್. 8th ಕ್ರಾಸ್ 3ನೇ ತಿರುವು. ಹೌದು ಸರ್. ನೀವಿನ್ನೂ ಹಾಸ್ಪಿಟ್ಲಲ್ಲೇ ಇರೋಂಗಿದೆ? ಹೌದು ಸರ್, ಹಾಸ್ಪಿಟಲ್ ಇದೆ. ಎಲ್ಲಿ? ಮೆಗ್ಗಾನ್ ಹಾಸ್ಪಿಟ್ಲು. ಮೆಗ್ಗಾನ್ ಹಾಸ್ಪಿಟಲ್. ಎಲ್ಲಿ ಏಟಾಯಿತು ಸರ್? ಕಣ್ಣು ಮೇಲೆ ಉಬ್ಬಿ ಕೊಡ್ತಾ ಬಿಡುತ್ತೆ ಸರ್ ಪೈಪ್. ಏನು ಹೆಂಗಾಯ್ತು ಇನ್ಸಿಡೆಂಟು? ಎಷ್ಟು ಗಂಟೆಗೆ ಹೆಂಗೆ ಶುರುವಾಯಿತು? 6:30 7 ಗಂಟೆ ಸರ್. ಕ್ವಶನ್ ಹೋಯ್ತು. ಓಕೆ. ಸರ್ಕಲ್ಗೆ ಹೋಯ್ತು. ಹಾಂ. ಅಲ್ಲಿಂದ ಮೇನ್ ರೋಡ್ ಹೋಗ್ತಿತ್ತು. ಅಂದ್ರೆ ನಿಮ್ಮ ಮನೆ ಮುಂದೆ ಮೆರವಣಿಗೆ ದಾಟ್ಕೊಂಡು ಹೋಯ್ತು? ಹೋಗ ಸುಮಾರು 2 ಗಂಟೆ ಆಗಿತ್ತು. ಹಾಂ. ಆಮೇಲೆ ಮೇನ್ ರೋಡಲ್ಲಿ ಹೋದಾಗ ಅವ್ರು ಗಲಾಟೆ ಆಯ್ತು ಅಂತ ಗುಂಪು ಬಂದು ಅಲ್ಲೇ ಮಾಡಿ ಸರ್. ಮನೆ ಮೇಲೆ ನಿಂತವಿ. ಓಕೆ. ಒಂದು ಗುಂಪು ಅಂತ ಹೊರಗಡೆ ನಿಂತಿದ್ವಿ ಸುಮ್ಮನೆ, ಎಲ್ಲ ಮನೆ ಕ್ಲೋಸ್ ಮಾಡ್ಕೊಂಡು. ಅವಾಗ ಬಂದು ಏಕಾಏಕಿ ದಾಳಿ ಮಾಡಿ ಸರ್. ಏನು ಕಲ್ ತೂರಿದ್ದು? ಸುಮ್ಮನೆ ಕಲ್ ತೂರಿದ್ದು, ಕೈಯಲ್ಲಿ ಪೈಪು ಕೋಲು. ಓಕೆ. ಅಷ್ಟೇ ಆಗಿದೆ ಸರ್. ಅಂದ್ರೆ ಹೆಂಗ್ ಶುರುವಾಯ್ತು? ಏನೋ ಗಲಾಟೆ ಹೆಂಗ ಆರಂಭ ಆಯ್ತು ಏನೂ ಗೊತ್ತಿಲ್ಲ, ಒಟ್ಟು ಸುಮ್ಮನೆ ಕಲ್ಲು ಹೊಡಿಯಕ್ಕೆ ಶುರು ಮಾಡಿದ್ದು ಅಷ್ಟೇ ಗೊತ್ತು. ಅದು ಗೊತ್ತಿಲ್ಲ ಸರ್. ನಾವು ಒಳಗಡೆ ಇದಾವಲ್ಲ, ಏನ್ ನೋಡ್ಬೇಕು. ಓಕೆ. ಹಂಗಾಗಿ ಒಳಗಡೆ ನಿಂತಿದ್ವಲ್ಲ, ಬಂದು ಮನೆ ಮುಂದೆ ನಿಂತಾಗ ದಾಳಿ ಮಾಡಿದ್ವಿ. ಯಾರ್ಯಾರು ಇದ್ರಿ ಮನೇಲಿ? ನಾನು, ನಮ್ಮ ಮನೆಯವರು, ಆಮೇಲೆ ಅಕ್ಕಪಕ್ಕ ಸುಮಾರು ಒಂದು 10-15 ಜನ ಇದ್ವಿ ಸರ್. ನಿಂತಿದ್ವಿ ಗಲಾಟೆ ಆತರ ಯಾಕೆ ಅಂತ. ಓಕೆ. ಅವಾಗ ಒಂದು 30-34 ಜನ ಇದ್ರು ಸರ್. ಅವ್ರು 30-40 ಜನ ಮುಖಗೆಲ್ಲ ಬಟ್ಟೆ ಕಟ್ಕೊಂಡಿದ್ರೆ ಬಂದು ಒಂದೇ ಸರಿ ದಾಳಿ ಮಾಡಿದ್ವಿ. ಎಷ್ಟು ಮನೆಗಳ ಮೇಲೆ ದಾಳಿ ಆಯ್ತದು? ಅಲ್ಲಿ ನಮ್ಮ ಮನೆ ಮೇಲೆ ಒಂದೇ ಸರ್. ನಿಮ್ಮ ಮನೆ ಮೇಲೆ ಒಂದೇ? ಆಮೇಲೆ ಕೆಳಗಡೆ ಮುಖಂಡಿದ್ರು ಕರ್ಸಿದ್ವಿ. ಅವ್ರಿಗೆ ಅವಾರ್ಡ್ ಮಾಡಿ ಆ ಕಡೆ ವಾಪಸ್ ಕಳ್ಸಿದ್ರು ಅವ್ರು. ಓ, ಅಂದ್ರೆ ನೀವು ನಿಮ್ಮ ಮನೆ ಫಸ್ಟ್ ಫ್ಲೋರಲ್ಲಿ ಇರೋದಾ? ಇದ್ದು ಸರ್. ಫಸ್ಟ್ ಫ್ಲೋರ್ ನಿಮ್ಮ ಮನೆ? ಹೌದು ಸರ್. ಕೆಳಗಡೆ ಮುಸ್ಲಿಮ್ಸೇ ಇದ್ದಾರೆ? ಎಲ್ಲ ಸರ್. ಫಸ್ಟ್ ಕೆಳಗಡೆ ಅಂದ್ರೆ ನಮ್ಮ ಮನೆಯಿಂದ ಕೆಳಗಡೆ ಭಾಗ ಸರ್. ಓಕೆ ಓಕೆ. ನೀವು ಕರೆದ್ರ ಅವ್ರನ್ನ? ಜನ ಇದ್ರು, ಕರೆದ್ಬಿಟ್ಟು ಮತ್ತೆ ಬರ್ತಾ ನೋಡಿ ದಾಳಿ ಮಾಡಕ್ ಅಂದಾಗ ಅವ್ರು ಬಂದು ಸ್ವಲ್ಪ ಅವಾಯ್ಡ್ ಮಾಡಿದ್ರು. ಓಕೆ. ಏನು ಅಂದರೆ ಏನು ಕೂಗ್ತಾ ಇದ್ರು? ಏನು ಜಗಳ ಆಗಿಲ್ಲ ಏನೂ ಇಲ್ವಾ? ಏನೆಲ್ಲ ಸೈಲೆಂಟ್ ಆಗಿ ಬಂದಿತ್ತು ಸರ್. ಅವ್ರು ಏನು ಕೂಗಿಲ್ಲ, ಹಂಗೆ ಮತ್ತೆ ಸೈಲೆಂಟ್. ಓಕೆ. ಒಂದು ಮನೆ ಮೇಲೆ ನಿಂತ ದಾಳಿ ಮಾಡಿ. ಮೆರವಣಿಗೆ ದಾಟ್ಕೊಂಡು ಹೋಯ್ತಲ್ಲ, ಅದಾದ ಎಷ್ಟು ಹೊತ್ತಿಗೆ ಆಗಿರ್ಬೋದು ಇದು? 2 ಗಂಟೆ ಟೈಮ್ ಆಯ್ತು ಸರ್. ಮೆರವಣಿಗೆ ಹೋದಾಗ ಒಂದು 5 ಗಂಟೆ ಆಗಿತ್ತು. ದಾಳಿ ಆದಾಗ ಒಂದು 6:30 7 ಗಂಟೆ ಆಗಿತ್ತು.
ಓ, ಮೆರವಣಿಗೆ ದಾಟ್ಕೊಂಡು ಹೋಗ್ಬಿಟ್ಟಿತ್ತು ಹಂಗಿದ್ರೆ. ಹೋಗಿ ಸರ್ಕಲ್ ಹೋಗಿ ಮೇನ್ ರೋಡಲ್ಲಿ ಹೋಗಿತ್ತು ಸರ್. ಓಕೆ. ಆಮೇಲೆ ದಾಳಿ ಆಗಿದೆ. ಈ ಶುಕ್ರವಾರ ಗಣೇಶ ವಿಸರ್ಜನೆ ಆಯ್ತಲ್ಲ, ಅದು ಶಾಂತ ರೀತಿಯಿಂದ ನಡೀತಾ? ಭಾನುವಾರ ಸರ್, ಅದೆಲ್ಲ ಆಗಿರೋ ವಾರ ಆಗಿದೆ. ಅದೇ ಅದರಲ್ಲೇನು ಅಂದರೆ ಗಲಾಟೆ ಗೊಂದಲ ಏನೂ ಇಲ್ಲ? ಏನಿಲ್ಲ ಸರ್, ಚೆನ್ನಾಗಿತ್ತಲ್ಲ. ತಾವೇನು ಕೆಲಸ ಮಾಡ್ತೀರಿ? ದಿನಸಿ ಅಂಗಡಿ ಸರ್. ಹಾಂ, ದಿನಸಿ ಅಂಗಡಿ. ಹಾಂ ಸರ್, ಇದನ್ನ ಅಲ್ಲಿ ಕಟೌಟು ಎಲ್ಲ ನೋಡ್ತಾ ಇದ್ದೆ ನಾನು. ಇದು ಒಂದು ರೀತಿ ಪ್ರಿಪ್ರೇಷನ್ ಮಾಡ್ದಂಗೆ ಇತ್ತು ಈ ಗಲಾಟೆಗೆ. ಅದು ನಾವು ನೋಡಿರ್ಲಿಲ್ಲ ಸರ್, ಹೋಗಿರ್ಲಿಲ್ಲ ಆ ಕಡೆ ಹೊರಗಡೆ. ಕಟೌಟ್ ಹಾಕಿದ್ರು, ಆದ್ರೆ ಏನಂತ ನಾವು ನೋಡಿರ್ಲಿಲ್ಲ. ಹಾಂ, ಅಂದರೆ ನೀವು ಮುಂಚೆ ಅಂದರೆ ಇಂಥದ್ದೊಂದು ಏನೋ ಆಗ್ತಾ ಇದೆ ಶಿವಮೊಗ್ಗದಲ್ಲಿ ಅನ್ನೋದನ್ನು ಗಮನಿಸಲಿಲ್ಲ? ಗೊತ್ತಾಗಿಲ್ಲ ಸರ್, ಈ ಥರ ಮಾಡ್ತಾರ. ಮನೆಯವರೆಲ್ಲ ಗಾಬರಿ ಆಗಿರ್ಬೇಕು. ಆಗಿದೆ ಸರ್, ಏನು ಗೊತ್ತಾಗ ಸಹಜ. ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಯಾರಿಗಾರು ಏಟಾಯ್ತಾ? ಇಲ್ಲ ಸರ್, ಯಾರಿಗೆ ಆಟ ಇಲ್ಲ. ಸುಮ್ಮನೆ ಒಂದು 3-4 ಜನಕ್ಕೆ ಹೊರಟು ಇದ್ದು ಅವರು ಟ್ರೀಟ್ಮೆಂಟ್ ತಗೊಂಡು ಹೋಗಿದ್ದಾರೆ ಸರ್. ಪೊಲೀಸರು ಎಷ್ಟೊತ್ತಾದ್ಮೇಲೆ ಬಂದರು? ಆಮೇಲೆ ಬಂದು ಸರ್, ಬಂದ್ಮೇಲೆ ಎಲ್ಲ ಕ್ಲೋಸ್ ಆಯ್ತು. ಎಷ್ಟೊತ್ತು ಅಂದರೆ ನಿಮ್ಮ ಮೇಲೆ ಅದು ಹಲ್ಲೆ ನಡೆದು ಎಷ್ಟೊತ್ತಾದ್ಮೇಲೆ ಪೊಲೀಸರು ಬಂದರು? ಅರ್ಧ ಗಂಟೆ ಆಯ್ತು ಸರ್. ಅರ್ಧ ಗಂಟೆ. ಏನಂದ್ರು ಪೊಲೀಸರು ಬಂದು? ಹೇಳಿದ್ರು ಹಾಸ್ಪಿಟಲ್ ಅಡ್ಮಿಟ್ ಆಗ್ರಿ ಅಂದ್ರೆ, ಆಮೇಲೆ ಎಲ್ಲ ಫೋರ್ಸ್ ಹಾಕಿ ಒಳಗಡೆ ಇರಿ, ನೀವೆಲ್ಲ ರೋಡಲ್ಲಿ ಬರಬೇಡ್ರಿ. ಈ ದಾಳಿ ಮಾಡಿದವರು ಶಿವಮೊಗ್ಗ ಲೋಕಲ್ ಅಂತ ಅನ್ಸುತ್ತಾ, ಹೊರಗಿನಿಂದ ಬಂದವರು ಅನ್ಸುತ್ತಾ? ಲೋಕಲ್ ಅಲ್ಲೇರು ಇದಾರೆ ಸರ್, ಹೊರಗಿನವ್ರು ಇದಾರೆ. ಲೋಕಲ್ ನಿಮ್ಗಂದ್ರೆ ಮುಖ ಐಡೆಂಟಿಫೈ ಆಯ್ತಾ ಯಾರು ಅನ್ನೋದು? ಸ್ವಲ್ಪ ಗೊತ್ತಾಗಿದೆ ಸರ್, ಹೇಳಿದ್ರು. ಅಲ್ಲ, ಅಂದರೆ ಮುಖ ಐಡೆಂಟಿಫೈ ಆಗುತ್ತಾ? ದಿನ ಬೆಳಗಾದ್ರೆ ನೋಡುವಂಥ ಮುಖಗಳ ಅಥವಾ ಹೊಸಬ್ರ? ಸ್ವಲ್ಪ ಅಲ್ಲೇ ಏರಿಯಾದ ದೂರದಾರ ಹುಡುಗರು. ಹಾಂ. ಸೊ ಇಷ್ಟು ವರ್ಷ ಒಂದೇ ಏರಿಯಾದಲ್ಲಿ ಚೆನ್ನಾಗೇ ಇದ್ದವರು? ಹೌದು ಸರ್, ಚೆನ್ನಾಗಿದೆ. ಆದಷ್ಟು ಬೇಗ ಹುಷಾರಾಗಿ ಮಾರುತಿಯವ್ರೆ. ಹಾಂ ಸರ್, ಥ್ಯಾಂಕ್ ಯು ಸರ್. ಎಸ್. ಮಾರುತಿಯವರು ಮೆಗ್ಗಾನ್ ಹಾಸ್ಪಿಟಲ್ನಲ್ಲಿ ಇನ್ನೂ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಹಿಂದ್ಗಡೆ ಕಾಣಿಸ್ತಾರೆ ನೋಡಿ, ಪೊಲೀಸರೆಲ್ಲ ಕಾಣಿಸ್ತಿದ್ದಾರೆ. ಘಟನೆ ಏನಾಯಿತು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮಿಥುನ್ ಕುಮಾರ್ SP ಹೇಳ್ತಾ ಇದ್ದಾರೆ, 24 FIR ಮಾಡಲಾಗಿದೆ. ಗಲಭೆಯಲ್ಲಿದ್ದವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಒಂದು 7-8 ಜನ ಎಸ್ಕೇಪ್ ಆಗಿದ್ದಾರೆ. ಆ ಮಾರುತಿ ವ್ಯಾನ್ಗಳೇನು ಬಂದು ನಿಂತ್ಕೊಂಡ್ವಲ್ಲ, ವ್ಯಾನ್ಗಳು ಬಂದು ನಿಂತ್ಕೊತವೆ, ಅದರಿಂದ ಕೆಲವರು ಇಳಿತಾರೆ. ಆ ವ್ಯಾನ್ಗಳನ್ನು ಐಡೆಂಟಿಫೈ ಮಾಡಿದ್ದೀವಿ ಅಂತ ಮಿಥುನ್ ಕುಮಾರ್ SP. ಇವರು ಕೂಡ ಸ್ವಲ್ಪದರಲ್ಲೇ ಬಚಾವಾದವರು. ಕೇಳಿಸ್ಕೊಳ್ಳಿ ಒಂದ್ಸಲ. ಕೆಲವರು ಯಾರ್ಯಾರು ಕಲ್ಪ್ರಿಟ್ಸ್ ಇದ್ದರು ಎಲ್ಲರನ್ನೂ ಕೂಡ ನಾವು ಈಗಾಗಲೇ ಬಂಧಿಸಿದ್ದೀವಿ. ಇದರಲ್ಲಿ ವಿಕ್ಟಿಮ್ಸು 2 ಕಮ್ಯುನಿಟಿಯವರು ಇದ್ದಾರೆ, 3 ಕಮ್ಯುನಿಟಿಯವರು ಇದ್ದಾರೆ. ಅಕ್ಯೂಸ್ಡ್ ಕೂಡ ಎಲ್ಲ ಕಮ್ಯುನಿಟಿಯವರು ಇದ್ದಾರೆ. ಯಾರು ಈ ದುಷ್ಕರ್ಮಿಗಳಿದ್ದಾರೆ ಅವ್ರಿಗೆ ಯಾವ ರೀತಿ ಕಾನೂನಿನ ಕ್ರಮನ ತಗೊಳ್ಬೇಕಾಗ್ತದೆ ಅದನ್ನು ತಗೊಂಡಿದ್ದೀವಿ. ಆ ಓಮ್ನಿ ವೆಹಿಕಲ್ಸ್ ಯಾರಿದ್ದಾರೆ ಅವ್ರನ್ನೂ ಕೂಡ ನಾವು ಕರೆದು ಅವ್ರದ್ದು ವಿಚಾರಣೆ ಕೂಡ ಮಾಡಿದ್ದೀವಿ. ಆ ಒಂದು ಗಾಡಿನಲ್ಲಿ 2 ಕಮ್ಯುನಿಟಿಯ ಜನರು ಕೂಡ ಬಂದಿದ್ದರು. ಅವರು ನ್ಯಾಮ್ತಿಯ ಮೂಲದವರಾಗಿರ್ತಾರೆ. ಅಲ್ಲಿಂದ ಬಂದು ಕೆಲವರು ಸ್ಟೂಡೆಂಟ್ಸ್ ಇರ್ತಾರೆ, 2 ಓಮ್ನಿ ವೆಹಿಕಲ್ನಲ್ಲಿ ಬರ್ತಾರೆ. ಬಂದು ಶಿವಮೊಗ್ಗ ಸಿಟಿಗೆ ಬಂದು ಮತ್ತು ಅಲ್ಲಿ ರಾಗಿಗುಡದಲ್ಲಿ ಹೋಗ್ತಾರೆ. ಅಲ್ಲಿ ಗಲಾಟೆ ಶುರುವಾಗ್ತಕ್ಕಂಥ ಎನ್ವಿರಾನ್ಮೆಂಟ್ ಕಂಡಿದ ತಕ್ಷಣ ಇಮಿಡಿಯೇಟ್ ಅವರು ವಾಪಸ್ಸು ಅವ್ರ ಊರಿಗೆ ಹೋಗ್ತಾರೆ. ನಿನ್ನೆ ಅಲ್ಲಿ ಲೋಕಲ್ ಸ್ಟೇಷನಲ್ಲಿ ಕೂಡ ಈ ರೀತಿ ನಾವು ಹೋಗಿದ್ವಿ ಸರ್ ಅಂತಂದು ಹೇಳಿದ್ದಾರೆ. ಅವ್ರದ್ದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಕೂಡ ಚೆಕ್ ಮಾಡಿದ್ದೀವಿ. ಆ ರೀತಿ ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡು ಇನ್ನೂ ನಮಗೆ ಯಾವುದು ಕಂಡು ಬಂದಿಲ್ಲ. ಗಲಭೆಗ್ರಸ್ತ ಶಿವಮೊಗ್ಗದಿಂದ ಒಂದಾದ ನಂತರ ಒಂದರಂತೆ ದೃಶ್ಯಗಳು ಬರ್ತಾ ಇವೆ. ಅಫ್ಕೋರ್ಸ್ ಈಗ ನಿಯಂತ್ರಣದಲ್ಲಿದೆ, ಜನಜೀವನ ಸಹಜ ಸ್ಥಿತಿಗೆ ಬಂದಿದೆ. ಆದರೆ ಆವತ್ತು ಈ ಗಲಭೆಯಲ್ಲಿ ಏಟು ತಿಂದ ಮತ್ತು ಇದನ್ನು ಕಣ್ಣಾರೆ ಕಂಡಂಥ ರಾಗಿಗುಡ್ಡ 8th ಕ್ರಾಸಿನ ಜನ ಯಾವುದನ್ನೂ ಮರೆಯೋದಕ್ಕಾಗಲಿಲ್ಲ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಪೊಲೀಸರು ಇದ್ದು ಇಲ್ಲದಂಗಿದ್ರು, ಏನು ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಇದೊಂದು CCTV ದೃಶ್ಯ. ಯಾವ ಕಡೆಯಿಂದ ಎಣಿಸಿದ್ರು 4ಕ್ಕಿಂತ ಜಾಸ್ತಿ ಪೊಲೀಸರು ಇಲ್ಲ. ಅದರಲ್ಲಿ 2 ಲೇಡಿ ಪೊಲೀಸ್ ಅನ್ನಿಸ್ತಾರೆ. ನುಗ್ಗಿ ಬಂದವರು 60-70 ಜನ ಇದ್ರು. ಅದೇ ಯಾವ ಬಿಲ್ಡಿಂಗಿನ CC ಕ್ಯಾಮೆರಾದಲ್ಲಿ ಬ್ಯಾರಿಕೇಡ್ ನುಗ್ಗಿ ಒಳಗೆ ಬರ್ತಾ ಇರೋದು ಕಾಣಿಸುತ್ತಲ್ಲ, ಬಹುಶಃ ಅದೇ ಬಿಲ್ಡಿಂಗಿನ ಇನ್ನೊಂದು ಆ್ಯಂಗಲ್ ಇದಿರಬೇಕು. ಬೈಕ್ ಮೇಲೆ ಬರ್ತಾನೊಬ್ಬ, ತನ್ನ ಪಾಡಿಗೆ ತಾನು ಬೈಕ್ ಮೇಲೆ ಬರ್ತಾನೆ.
ಆತನನ್ನು ಬಡಿಯೋದಕ್ಕೆ 50-60 ಜನ ಹೆಣ್ಣು ಮಕ್ಕಳು ಬಿಡಿಸಕ್ಕೆ ಬರ್ತಾರೆ. ಕಲ್ಲು ತೂರಾಟದ ಇನ್ನೊಂದು ದೃಶ್ಯ ನೋಡ್ತಾ ಇದ್ದೀರಿ. ಇದು CCTVದಲ್ಲ, ಫಸ್ಟ್ ಫ್ಲೋರ್ನಲ್ಲಿರೋರು ಮೊಬೈಲ್ನಲ್ಲಿ ಶೂಟ್ ಮಾಡ್ತಾರೆ. ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಇವತ್ತು ಭೇಟಿ ಕೊಟ್ಟರಲ್ಲಿ. ಗಲಭೆ ನಡೆದಂಥ ಪ್ರದೇಶಗಳು, ಕಲ್ಲು ಹೊಡೆಸ್ಕೊಂಡ್ರಲ್ಲ ಹಿಂದೂ ಕುಟುಂಬಗಳು, ಅವ್ರದ್ದು ಆಕ್ರೋಶ, ಕಾಟಾಚಾರದ ಭೇಟಿ ಕೊಟ್ಟರೆ 2-3 ಮನೆಗಳವ್ರನ್ನ ಮಾತಾಡಿಸಿ ಮಧು ಬಂಗಾರಪ್ಪನವ್ರು ಮುಂದೆ ಹೋದ್ರು, ತಮ್ಮ ಕೆಲಸಕ್ಕೆ ತಾ ಹೋದ್ರು. ಒಂಚೂರು ಹಿಂದೆ ಹೋಗ್ರೆ ವೈಡ್ ಅಲ್ಲಿ ಬರ್ರಿ, ಹಿಂದೆ ಬರ್ರಿ ಅಣ್ಣ. ಅಣ್ಣ ಮೊಬೈಲ್ ಅಣ್ಣ ಸ್ವಲ್ಪ ಇಲ್ಲ ಬರ್ರಿ. ಮಾಜಿ ಸಚಿವ ಬಿಜೆಪಿ ಮುಖಂಡ CT ರವಿ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. CT ರವಿ ಅವರೇ ನಮಸ್ಕಾರ. ನಮಸ್ಕಾರ. ಕೋಲಾರಕ್ಕೆ ಹೋಗಿದ್ರಂತ ಇವತ್ತು? ಹಾಂ, ಕೋಲಾರದಲ್ಲಿ ನಮ್ಮ ಪಕ್ಷದ ಕಡೆಯಿಂದ ಚಳವಳಿ ಇತ್ತು. ಹಾಗಾಗಿ ಕೋಲಾರಕ್ಕೆ ಹೋಗಿ ಕೋಲಾರದಿಂದ ಈಗಷ್ಟೇ ಬೆಂಗಳೂರಿಗೆ ಬಂದಿದ್ದೀನಿ. ಇದು ಆಕ್ಚುಲಿ ಗಲಾಟೆ ಕೋಲಾರದಲ್ಲೇ ಆಗೋದಿತ್ತು ಅನ್ಸುತ್ತೆ ನನಗೆ. ಸಂಸದರಾದಂಥ ಆ ಕ್ಲಾಕ್ ಟವರ್ನ ಹಿಂದೆಗಡೆ ಕಮಾನ್ ರೀತಿಯಲ್ಲಿ ದೊಡ್ಡದೊಂದು ಖಡ್ಗ ಹಾಕಿದ್ರಲ್ಲ, ಅದನ್ನ ನಿಮ್ಮ ಸಂಸದ ಮುನಿಸ್ವಾಮಿ ಅವರು ಹಠ ಮಾಡಿ ಕೆಳಗಿಳಿಸಿದ್ರು, ಅದನ್ನು ಕ್ರೇನ್ ತರಿಸಿ ಕೆಳಗಿಳಿಸಿದ್ರು. ಸ್ವಲ್ಪ ಪೊಲೀಸರು ಅಲರ್ಟ್ ಆದ್ರಲ್ಲಿ. ಅಲ್ಲಿ ಖಡ್ಗ ಅದು ಟಿಪ್ಪು ಸುಲ್ತಾನ್ ಖಡ್ಗ ಅಂತ ಅವ್ರು ಹಾಕಿರೋದು. ಟಿಪ್ಪು ಸುಲ್ತಾನ್ ಖಡ್ಗದ ಇತಿಹಾಸ ತಮ್ಮೆಲ್ಲರಿಗೂ ಗೊತ್ತಿದೆ. ಹೌದು. ಆ ಖಡ್ಗದ ಮೇಲೆ ಪರ್ಷಿಯನ್ ಭಾಷೆಯಲ್ಲಿ ಬರೆದಿರುವಂಥ ಲಿಪಿ, ಅದನ್ನು ಕನ್ನಡ ಅನುವಾದ ಮಾಡಿ ಹೇಳೋದಾದರೆ, ಕಾಫಿರರ ರಕ್ತಕ್ಕಾಗಿ ನನ್ನ ಖಡ್ಗ ತಹತಹಿಸುತ್ತಿದೆ. ಹೌದು. ಕಾಫಿರರ್ ಅಂದರೆ ಯಾರು? ಕಾಫಿರರ್ ಅಂದರೆ ಯಾವುದೋ 3ನೇ ಲೋಕದಲ್ಲಿ ಇರೋರಲ್ಲ. ಇಸ್ಲಾಮೇತರರೆಲ್ಲರೂ, ಇಸ್ಲಾಮನ್ನು ಯಾರು ಪಾಲಿಸ್ತಾ ಇಲ್ವೋ ಅವರೆಲ್ಲರೂ ಕಾಫಿರರು. ಹೌದು. ಅಂದರೆ ನಾವೆಲ್ಲರೂ, ಯಾರೋ ಸನಾತನ ಧರ್ಮವನ್ನು ಪಾಲಿಸೋರು ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಯಹೂದಿಗಳಿರ್ಬೋದು, ಜೊರಾಸ್ಟ್ರಿಯನ್ಸ್ ಇರ್ಬೋದು, ಇವರೆಲ್ಲರೂ ಕೂಡ ಅವರ ದೃಷ್ಟಿಯಲ್ಲಿ ಕಾಫಿರರು. ಅವರ ರಕ್ತಕ್ಕಾಗಿ ತಹತಹಿಸುತ್ತಿದೆ. ಅಂದರೆ ನಿಮ್ಮೆಲ್ಲರ ರಕ್ತ ಕುಡಿಯೋದಕ್ಕೆ DK ಶಿವಕುಮಾರು, HD ಕುಮಾರಸ್ವಾಮಿ, ಸಿದ್ದರಾಮಯ್ಯನವರು, ಅವರು ಮಕ್ಕಳು ಮರಿ ಅವರೆಲ್ಲರ ರಕ್ತಕ್ಕಾಗಿ ತಹತಹಿಸುತ್ತಿದೆ ಅನ್ನೋದು ಅದರ ಒಂದು ಸಂದೇಶ. ಬರೀ CT ರವಿ, ಪ್ರಮೋದ್ ಮುತಾಲಿಕ್ಕು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅವರು. ಯಾರು ಇಸ್ಲಾಮನ್ನು ಪಾಲಿಸ್ತಾ ಇಲ್ಲ ಅವರೆಲ್ಲರ ರಕ್ತಕ್ಕಾಗಿ ತಹತಹಿಸುತ್ತದೆ ಅನ್ನೋ ಸಂದೇಶ. ಅಂದರೆ ಆ ಮೂಲಕ ಇನ್ನೊಂದು ಜಹಾದಿನ ಸಂದೇಶವನ್ನು ಅವರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ರವಾನಿಸಿದ್ದಾರೆ. ನಾವು ಅಂದ್ಕೊಂಡಿದ್ವಲ್ಲ, ಭಾರತ ವಿಭಜನೆ ನಂತರ ಈ ಮತಾಂಧತೆ ಕಡಿಮೆ ಆಗ್ಬೋದು ಅನ್ನೋ ಭಾವನೆ ಇತ್ತು. ಬಹುಶಃ ಈ ಎಲ್ಲ ಹಿನ್ನೆಲೆಯಲ್ಲೇ ಡಾಕ್ಟರ್ BR ಅಂಬೇಡ್ಕರ್ ಅವರು ವಿಭಜನೆಗೆ ಒಪ್ಪಬೇಡಿ, ಎದುರಿಸೋಣ, ಒಂದು ವೇಳೆ ವಿಭಜನೆಯೇ ಅನಿವಾರ್ಯ ಆದರೆ ಯಾವ ಉದ್ದೇಶದಿಂದ ವಿಭಜನೆಯನ್ನು ಬಯಸ್ತಾರೋ ಅದು ಮತ್ತೆ ಮರುಕಳಿಸಬಾರ್ದು ಅಂತ ಇದ್ದರೆ 100ಕ್ಕೆ 100ರಷ್ಟು ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಆಗಲಿ. ಅವರು ಗ್ರೀಕ್ ಮತ್ತು ಟರ್ಕಿಯ ಉದಾಹರಣೆ ಕೊಡ್ತಾರೆ. ಗ್ರೀಕ್ ಮತ್ತು ಟರ್ಕಿ ನಡುವೆ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ರು ಹೇಗೆ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರೋ ಹಾಗೆ ಇಲ್ಲಿರುವ ಎಲ್ಲ ಸಾಬ್ರನ್ನ ಅಲ್ಲಿಗೆ ಕಳಿಸಿ ಅಲ್ಲಿರುವ ಎಲ್ಲ ಹಿಂದೂಗಳನ್ನು ಇಲ್ಲಿಗೆ ಸುರಕ್ಷಿತವಾಗಿ ಕರ್ಕೊಂಡು ಬನ್ನಿ ಎನ್ನುವಂಥ ಮಾತನ್ನು ದೂರದೃಷ್ಟಿಯ ಕಾರಣಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳ್ತಾರೆ. ದುರ್ದೈವ ಏನು ಅಂದರೆ ಅಲ್ಲಿರೋ ಹಿಂದೂಗಳನ್ನೆಲ್ಲ ಓಡಿಸಿದ್ರು, ಇಲ್ಲಿರೋರ್ನೆಲ್ಲರನ್ನು ನಾವು ಇನ್ನಷ್ಟು ಹೆಚ್ಚು ಶಕ್ತಿ ಕೊಟ್ಟು ನಿಮ್ಮ ಋಣ ತೀರಿಸಬೇಕು ಅಂತ ಅಂದ್ಕೊಂಡು ನಿಮಗೋಸ್ಕರನೇ ನಾವು ಬದುಕಿರೋದು ಅಂತ ಹೇಳಿ ಇಲ್ಲಿರೋವ್ರ ಬದುಕನ್ನು ಬರ್ಪಾತ್ ಮಾಡೋಕ್ಕೆ ಏನು ಬೇಕೋ ಅದೆಲ್ಲ ಮಾಡ್ತಾಯಿದ್ದೀವಿ.
ಶಿವಮೊಗ್ಗದ ನಿಮ್ಗೆ ಏನಾರು ಆಶ್ಚರ್ಯ ಮತ್ತೆ ಈ ಆಯ್ತಾ? ಮಾತು ನಾನು ಹೇಳಿದ್ರೆ ಸಿಟಿ ರವಿ ಏನೋ ಅಲ್ಲಿನ ಮುಸ್ಲಿಂ ಕಮಾನುಗಳು ಔರಂಗಜೇಬನನ್ನ ವಿಜೃಂಭಿಸಿದ ರೀತಿ. ಇಲ್ಲ, ನಿಮಗೆ ನೋಡಿ ಆ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡ್ರೆ ಆಶ್ಚರ್ಯ ಆಗೋದಿಲ್ಲ, ಓಕೆ, ಆಘಾತ ಆಗಲ್ಲ, ದುಃಖ ಮಾತ್ರ ಆಗತ್ತೆ. ಯಾಕೆಂದರೆ ಭಾರತದ ಬಹುಭಾಗವನ್ನು ಕಳ್ಕೊಂಡ ನಂತರನೂ ಕೂಡ ಇನ್ನೂ ಮೂರ್ಖರಂತೆ ವರ್ತಿಸ್ತಾ ಇರುವಂಥ ನಮ್ಮ ಜನರನ್ನು ನೋಡಿ ದುಃಖ ಆಗುತ್ತೆ. ಯಾಕೆಂದರೆ ಆ ಸಿದ್ಧಾಂತ ಗಜ್ವಾ ಹಿಂದ್ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ದೇಶದ ಮೇಲೆ ದಾಳಿ ಮಾಡಿದ್ದು ಮೀರ್ ಕಾಸಿಮು. ಅಲ್ಲಿಂದ ಆ ಗಜ್ವಾ ಹಿಂದ್ ಉದ್ದೇಶವನ್ನು ಜಾರಿಗೆ ತರೋದಕ್ಕೆ ಹಲವು ರೀತಿಯ ಪ್ರಯತ್ನಗಳು ನಿರಂತರವಾಗಿ ನಡೆದಿದ್ದಾವೆ. ನಿರಂತರ ಸಂಘರ್ಷ ಮಾಡ್ತಾ 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 ಇಷ್ಟು ಭಾರತವನ್ನು ಉಳಿಸ್ಕೊಂಡಿದ್ದೀವಿ. ಒಂದು ವೇಳೆ ಸಂಘರ್ಷ ಮಾಡದೇ ಇದ್ದಿದ್ರೆ ನಮ್ಮದು ಇನ್ನೊಂದು ಈಜಿಪ್ಟೋ, ಇನ್ನೊಂದು ಮೆಸಪಟೋನಿಯನೋ, ಇನ್ನೊಂದು ಫರ್ಸಿಯವೋ ಆಗ್ತಾ ಇತ್ತು ನಮ್ಮದು. ನಾವು ಇತಿಹಾಸದಲ್ಲಿ ಕಳೆದು ಹೋಗ್ತಿದ್ವಿ. ಸಂಘರ್ಷ ಮಾಡಿರೋದ್ರಿಂದಾಗಿ ನಿರಂತರವಾಗಿ ಒಂದು ಕಡೆ ಭಕ್ತಿ ಚಳವಳಿ, ಇನ್ನೊಂದು ಕಡೆ ಕ್ಷಾತ್ರ ತೇಜದ ಹೋರಾಟ, ಈ ಹೋರಾಟದಿಂದ ನಾವು ಉಳಿಸ್ಕೊಂಡ್ವಿ. ಅಕಸ್ಮಾತ್ ಆ ಹೋರಾಟ ನಡೀದೇ ಇದ್ದಿದ್ರೆ ನಾವೆಲ್ಲಿ ಉಳಿದಿರ್ತಿದ್ವಿ? ನಿಮಗೆ ಅಂದರೆ ಆ ಸಮುದಾಯದಲ್ಲೂ ಸ್ವಲ್ಪ ಚಿಂತನಶೀಲ ಹುಡುಗರು ಇಲ್ಲ ಅಂತ ಅನ್ಸುತ್ತಾ? ಪೈಗಂಬರ್ರಿಗೂ ಈ ಖಡ್ಗಕ್ಕೂ ಏನು ಸಂಬಂಧ? ಎಲ್ಲಿ? ಮುಸ್ಲಿಂ ಸಮುದಾಯದಲ್ಲಿ ನಾನು ಹೇಳೋದು. ಸಾವಿರಾರು ಹುಡುಗರು ಕುಣಿತಾ ಇದ್ರಲ್ಲ ಖಡ್ಗದ ಮುಂದೆ. ಒಂದು ಅಥವಾ ಇದ್ದಾರೆ. ಔರಂಗಜೇಬನಿಗೂ ಈದ್ ಮಿಲಾದ್ಗೂ ಏನು ಸಂಬಂಧ? ಈ ಯೋಚನೆಗಳನ್ನು ಮಾಡೋದಿಲ್ವಾ? ಇದ್ದಾರೆ. ಅವರು ಭಾಳ ಮೈನಾರಿಟಿ, ಅಲ್ಪಸಂಖ್ಯಾತರು, ಮತ್ತು ಅವರಿಗೆ ಎದುರಿಸಿ ಹೇಳುವ ಧೈರ್ಯ ಇಲ್ಲ. ಓಕೆ. ಯಾಕೆಂದರೆ ನೀವು ಇಸ್ಲಾಂ ಡಿಸೈನ್ ಆಗಿರೋದೇ ಪ್ರಶ್ನಿಸೋದಕ್ಕೆ ಅಧಿಕಾರ ಇಲ್ಲದ ಒಂದು ವ್ಯವಸ್ಥೆ. ಅದು ನೀವು ಪ್ರಶ್ನಿಸಿದರೆ ಅಪರಾಧ ಅಂತ ಭಾವಿಸ್ತಾರೆ. ಹೌದು. ಮತ್ತು ಈ ಎಲ್ಲವನ್ನೂ ಮಾಡೋದು ಅವರು ಇಸ್ಲಾಂ ಹೆಸರಿನಲ್ಲೇ ಮಾಡೋದು, ಪ್ರವಾದಿಯವರ ಹೆಸರಿನಲ್ಲೇ ಮಾಡೋದು, ಕುರಾನ್ ಹೆಸರಿನಲ್ಲೇ ಮಾಡೋದು. ಹಾಗಾಗಿ ಇವ್ರನ್ನ ಭಯಭೀತಗೊಳಿಸ್ತಾರೆ. ಅವರು ಅಸಹಾಯಕರಾಗಿದ್ದಾರೆ. ಬಹುತೇಕ ಜನ ಇದನ್ನು ಒಪ್ಪದೇ ಇರೋರು ಇದ್ದಾರೆ. ಎಲ್ಲರೂ ತಾಲಿಬಾನ್ಗಳು ಅಂತ ನಾನು ಹೇಳೋದಿಲ್ಲ. ಆದರೆ ತಾಲಿಬಾನ್ಗಳು ವಿಜೃಂಭಿಸ್ತಾರೆ, ಉಳಿದವರು ಅಸಹಾಯಕತೆಯಿಂದ ಕೂತ್ಕೊಳ್ತಾರೆ. ಕೋಲಾರದಲ್ಲಿ ಏನಿದೆ ಸಿಚುವೇಶನ್? APJ ಅಬ್ದುಲ್ ಕಲಾಂ ಫೋಟೋ ಕೋಲಾರದಲ್ಲಿ ತಕ್ಷಣ ಸಂಸದರು ಎಚ್ಚರಿಸಿದ್ರು. ತ್ರಿಶೂಲ ಗದೆ ಎಲ್ಲ ಹೊರಗಡೆ ಬರಬೇಕಾಗತ್ತೆ ಅಂತೇಳಿ ಹೇಳಿದರು. ತಕ್ಷಣ ಜಿಲ್ಲಾಡಳಿತ ತೆಗೆಸೋ ಕೆಲಸ ಮಾಡ್ತು. ಆದರೆ ಶಿವಮೊಗ್ಗದಲ್ಲಿ ಅಲ್ಲಿಯ ಜಿಲ್ಲಾಡಳಿತ ಸೂಕ್ಷ್ಮ ಪ್ರದೇಶ ಅಂತ ಗೊತ್ತಿದ್ದರೂ ಕೂಡ ಯಾಕೆ ಸುಮ್ಮನಾದರು? ಯಾರನ್ನ ಸಂತೃಪ್ತಿ ಪಡಿಸೋದಕ್ಕೆ ಸುಮ್ಮನಾದರು? ಇದು ಒಂದು $1 ಮಿಲಿಯನ್ ಪ್ರಶ್ನೆ ಏನಾಗಿ ಉಳಿದಿಲ್ಲ. ಎಲ್ಲರಿಗೂ ಗೊತ್ತಿರೋ ಸಂಗತಿ. ಅವರು ಅಸಹಾಯಕರಾಗಿದ್ದಾರೆ. ಅವರು ಭಗವಧ್ವಜ ಕಟ್ಟಿದರೆ ಯಾಕೆ ಕಟ್ತೀಯಲ್ಲ ಭಗವಧ್ವಜ ಅಂತ ಕೇಳ್ತಾರೆ. ಗಣಪತಿ ಮೆರವಣಿಗೆಗೆ 10 ಕಡೆಯಿಂದ ಅಪ್ಲಿಕೇಶನ್ ತಗೊಳ್ಬೇಕು ಅಂತ ಹೇಳ್ತಾರೆ. ನೀವು ಅಫಿಡವಿಟ್ ಕೊಡಬೇಕು, ಸಲ್ಲಿಸಬೇಕು ಅಂತ ಹೇಳ್ತಾರೆ. ಈ ಔರಂಗಜೇಬನ್ನ ಫೋಟೋ ಹಾಕೋದಕ್ಕೆ, ಟಿಪ್ಪುನ ಫೋಟೋ ಹಾಕೋದಕ್ಕೆ, ಖಡ್ಗ ಹಾಕೋದಕ್ಕೆ ಯಾವ ಅಫಿಡವಿಟ್ ಸಲ್ಲಿಸಿದ್ರು, ಯಾರ ಹತ್ರ ಅನುಮತಿ ತಗೊಂಡಿದ್ರು? ಈಗಷ್ಟೇ ನಮ್ಮ ರಿಪೋರ್ಟರ್ ಕೇಳ್ತಾ ಇದೆ, ಎಲ್ಲೂ ಒಂದು ಅಪ್ಲಿಕೇಶನ್ ಹಾಕಿಲ್ಲ, ಅನುಮತಿನೂ ತಗೊಂಡಿಲ್ಲ. ಇಂಥ ಪೋಸ್ಟರ್ ಕಟ್ತೀವಿ, ಇಂಥ ಬ್ಯಾನರ್ ಕಟ್ತೀವಿ, ಏನೂ ಇರಲಿಲ್ಲ. ಹಾಗಿದ್ಮೇಲೆ ಜಿಲ್ಲಾಡಳಿತ ಅವರಿಗೆ ಅವಕಾಶ ಕೊಟ್ಟಿರೋದೇ ತಪ್ಪು. ಮತ್ತು ಜಿಲ್ಲಾಡಳಿತ ಮೂಕ ಪ್ರೇಕ್ಷಕವಾಗಿ ಯಾಕಿತ್ತು? ಯಾವ ಭಯ ಅವ್ರಿಗೆ ಕಾಡ್ತಾ ಇದೆ ಜಿಲ್ಲಾಡಳಿತಕ್ಕೆ? ಸರ್ಕಾರದ ರೆಸ್ಪಾನ್ಸ್ ಏನು ಅನ್ಸುತ್ತೆ? ಮೆರವಣಿಗೆ ಹೋಗ್ತಾ ಇರುವಾಗ ಏಕಾಏಕಿ ಗಲಾಟೆ ಆಗೋದಕ್ಕೆ ಸಾಧ್ಯ ಇಲ್ಲ. ಇವ್ರ ಮೇಲೆ ಅವ್ರು ಕಲ್ಲೆಸ್ದಿದ್ದಾರೆ, ಅವ್ರ ಮೇಲೆ ಇವ್ರು ಕಲ್ಲೆಸ್ದಿದ್ದಾರೆ. ಹೋಮ್ ಮಿನಿಸ್ಟ್ರು ಹಂಗೆ ಅಂದರು, ಚೀಫ್ ಮಿನಿಸ್ಟ್ರು ಹಂಗೆ ಅಂದರು. ನೋಡಿ, ಸೂಕ್ಷ್ಮ ಪ್ರದೇಶದಲ್ಲಿ ಇಂಥ ಕೃತ್ಯಗಳಿಗೆ ಅವಕಾಶ ಕೊಟ್ಟಿದ್ದೇ ಮೊದಲನೇ ತಪ್ಪು. ಮುನ್ನೆಚ್ಚರಿಕೆ ವಹಿಸದೇ ಇದ್ದಿದ್ದು ಸರ್ಕಾರದ ಭಾಳ ಪ್ರಮುಖವಾಗಿರ್ತಕ್ಕಂಥ ತಪ್ಪು ಸೂಕ್ಷ್ಮ ಪ್ರದೇಶದಲ್ಲಿ. ಈಗ ಅವರು ಮತ್ತೆ ಓಲೈಸುವ ರಾಜಕಾರಣ ಮಾಡ್ತಾ ಕರ್ನಾಟಕವನ್ನು 100ಕ್ಕೆ 100ರಷ್ಟು ಸಂಕಷ್ಟದ ಸ್ಥಿತಿಗೆ ದೂಡೋದಕ್ಕೆ ಹೊರಟಿದ್ದಾರೆ. DJ ಹಳ್ಳಿ, KJ ಹಳ್ಳಿ ಅಂತ ಪ್ರಕರಣಗಳು ನೂರಾರಾದರೂ ಆಶ್ಚರ್ಯ ಪಡಬೇಡಿ ನೀವು. ಕಳೆದ ವರ್ಷ ಇಲ್ಲದೆ ಇದ್ದಿದ್ದು ಈ ನೋಡಿ, ವರ್ಷ ಯಾಕೆ ಅಬ್ದುಲ್ ಕಲಾಂ ಫೋಟೋ ಹಾಕಿದ್ರು ಅಂತ ಈಗ ಇಟ್ಕೊಳ್ಳಿ. ಕಳೆದ ವರ್ಷನೂ ಈದ್ ಮಿಲಾದ್ ನಡೆದಿದೆಯಪ್ಪ, ಅದ್ರ ಹಿಂದಿನ ವರ್ಷನೂ ನಡೆದಿದೆ.
ಅಲ್ಲಿ ಯಾರಿಗೂ ಔರಂಗಜೇಬನ ತಗೊಂಬಂದು ಔರಂಗಜೇಬ ದ್ವಾರ ಮಾಡಬೇಕು ಅನ್ನಿಸ್ಲಿಲ್ಲ. ಹಿಂದೂ ಸೈನಿಕರ ಎದೆ ಮೇಲೆ ಟಿಪ್ಪು ಸುಲ್ತಾನನ ಕಟೌಟ್ ಹಾಕಬೇಕು ಅನ್ನಿಸ್ಲಿಲ್ಲ. ಈ ಖಡ್ಗ ಐ ಆಮ್ ಸೀಯಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್ ಆಲ್ಸೋ. ಅದನ್ನೇನು ಟ್ರೇಲರ್ನಲ್ಲಿ ಇಟ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಹೋದ್ರಲ್ಲ ದೊಡ್ಡದೊಂದು ಖಡ್ಗವನ್ನು, ಅದರ ಮೇಲೆ ಪ್ರವಾದಿಗಳ ಏನು ಸೂಕ್ತಿಗಳನ್ನು ಬರೆದಂಥದ್ದು, ಅದನ್ನು ಮೊದಲನೇ ಸಲ ನೋಡ್ತಾ ಇದ್ದೀನಿ ನಾನು. ಇದರಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋ ಸಂಗತಿ ಏನು ಅಂತಂದರೆ, ಸಿಮಿ ಬೇರೆ ಬೇರೆ ರೂಪದಲ್ಲಿ ಅವತಾರ ಎತ್ತಾ ಇದೆ. ಸಿಮಿ ಕಚೇರಿಯ ಮೇಲೆ ಹಿಂದೆ ದಾಳಿ ನಡೆದಾಗ ಅವ್ರ ಕಚೇರಿಯಲ್ಲಿ ಒಂದು ಭೂಪಟ ಸಿಗುತ್ತೆ. ಆ ಭೂಪಟದಲ್ಲಿ ಇವತ್ತೇನು ಔರಂಗಜೇಬನ ಫೋಟೋ ಹಾಕಿ ಅಖಂಡ ಭಾರತದ ಭೂಪಟ ಹಾಕಿದಾರಲ್ಲ, ಅದೇ ಥರದ ಭೂಪಟ ಅಲ್ಲಿ ಭಾರತ ಅಂತ ಇರಲಿಲ್ಲ, ಅದರಲ್ಲಿ ಮೊಘಲ್ಸ್ತಾನ್ ಅಂತಿತ್ತು. ಮೊಘಲ್ಸ್ತಾನ್ ಮಾಡಬೇಕು ಅನ್ನುವಂಥ ಅವ್ರ ಸಂಚು. ಅಂದರೆ ಈ ಸಂಚು ಇವತ್ತು ನೆನ್ನೆದಲ್ಲ. ಮಿಷನ್ 8ನೇ ಶತಮಾನದಲ್ಲಿ ಗಜವಾ ಹಿಂದನ್ನ ಉದ್ದೇಶ ಇಟ್ಕೊಂಡು ಏನು ಬಂದರು, ಮಿಷನ್ 2047 ಅಂತ ಇತ್ತು ಅದರ ಮೇಲೆ. ನಾನು ಡಾಕ್ಯುಮೆಂಟ್ ನೋಡಿದ್ದೀನಿ. ಅದು PF5 ಮಿಷನ್ 2047 PF5. ಸಿಮಿದು ಅದಕ್ಕಿಂತ ಮುಂಚೆ, ಸಿಮಿ ಬ್ಯಾನ್ ಆಗೋಕ್ಕೆ ಮುಂಚೆ ಅವರೊಂದು ಕಾನ್ಸೆಪ್ಟ್ ಇದ್ದಿದ್ದು. ಅಂದರೆ ಸಿಮಿದು ಇದರಲ್ಲಿ ಅವರು ಜೆಹಾದ್ ಅನ್ನೋದನ್ನು ಹೊಸ ಹೊಸ ರೂಪದಲ್ಲಿ ತರ್ತಾನೆ ಇದ್ದಾರೆ. ಈಗ ನಿಮಗೆ ಐಸಿಸ್ ಇರೋದು ಯಾಕೆ? ಈಗ ಸರ್ವಧರ್ಮ ಸಮಭಾವವನ್ನು ಅಳವಡಿಸ್ಕೊಂಡಿದ್ರೆ ಐಸಿಸ್ನಂಥ ಸಂಘಟನೆಗಳು ಬೆಳೀತಾನೆ ಇರಲಿಲ್ಲ, ತಾಲಿಬಾನ್ನಂಥ ಸಂಘಟನೆಗಳು ಹುಟ್ಟತಾನೆ ಇರಲಿಲ್ಲ, ಭಾರತ ಭಯೋತ್ಪಾದಕತೆಗೆ ನಿರಂತರವಾಗಿ ತುತ್ತಾಗ್ತಾನೆ ಇರಲಿಲ್ಲ. ಇವರ ಉದ್ದೇಶವೇ ಈ ಉದ್ದೇಶನೇ ಈ ಗಜವಾ ಹಿಂದನ್ನು ಮುಂದುವರಿಸ್ತಕ್ಕಂಥದ್ದು. ಗಜವಾ ಹಿಂದ್ ಅಂದರೆ ಹಿಂದೂಸ್ತಾನದ ಮೇಲೆ ಆಕ್ರಮಣ ಮಾಡಿ ಇಸ್ಲಾಂ ಮಾಡುವಂಥ ಒಂದು ಅಜೆಂಡಾ ಇದು. ಆ ಅಜೆಂಡಾ ಉದ್ದೇಶವನ್ನು ಇಟ್ಟುಕೊಂಡೇನೆ ಈ ಎಲ್ಲ ಗ್ರೌಂಡ್ ಟೆಸ್ಟ್ ಮಾಡೋದಕ್ಕೆ, ಗ್ರೌಂಡ್ ಸೆಟ್ ಮಾಡೋದಕ್ಕೆ ಈ ರೀತಿ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಟೆಸ್ಟು ಇದೆ, ಸೆಟ್ ಮಾಡೋದು ಇದೆ. ಏನು ಹೌ ಶುಡ್ ಕಮ್ಯುನಿಟಿ ಅಂದರೆ ಸೊಸೈಟಿ ಹೆಂಗೆ ರಿಯಾಕ್ಟ್ ಮಾಡ್ಬೇಕು ಇದಕ್ಕೆ? ಇಲ್ಲ ನೋಡಿ, ನಾವೇನಂತಾರೆ ನೋಡಿ, ಇದಕ್ಕಿರೋದು ನಾವು ಹೇಗೆ ಎದುರಿಸಿದ್ವಿ, ತ್ಯಾಗ, ಶೌರ್ಯ, ಭಕ್ತಿ ಚಳುವಳಿಯ ಮೂಲಕ ಎದುರಿಸಿದ್ವಿ. ರಾಷ್ಟ್ರಭಕ್ತಿ ಅನ್ನೋದು ಎಲ್ಲದಕ್ಕಿಂತ ಮಿಗಿಲಾದಾಗ ಆವಾಗ ಜಾತಿ, ಸ್ವಾರ್ಥ ಈ ಎಲ್ಲ ಮೀರಿ ನಿಂತ್ಕೊಳ್ತೀವಿ. ಮತ್ತೆ ಈಗ ಖಡ್ಗದಿಂದಲೇ ಎದುರಿಸಿ ನಮ್ಮ ರಾಷ್ಟ್ರವನ್ನು ಉಳಿಸಿದ್ದು. ಅಕಸ್ಮಾತ್ ಈಗ ನಾವು ಭಾರತ ವಿಭಜನೆಯನ್ನ ಇವರು ಡೈರೆಕ್ಟ್ ಆಕ್ಷನ್ ಮೂಲಕ ವಿಭಜನೆಗೆ ಕರೆ ಕೊಟ್ಟರು. ನಾವು ಅವ್ರದೇ ಮಾದರಿಯಲ್ಲಿ ಎದುರಿಸಿದ್ರೆ ಜಿನ್ನಾನೂ ಬಾಲ ಮುದ್ರಕೊಳ್ಳೋನು, ಅವನ ಅಪ್ಪನೂ ಬಾಲ ಮುದ್ರಕೊಳ್ಳೋನು, ಅವನ ಸಂತಾನವೂ ಬಾಲ ಮುದ್ರಕೊಳ್ತಿತ್ತು. ನಾವು ಎದುರಿಸ್ಲಿಲ್ಲ, ಹಾಗಾಗಿ ನಾವು ಭಾರತವನ್ನು ಕಳ್ಕೊಂಡ್ವಿ. ಭಾರತ ವಿಭಜನೆಗೆ ಕಾರಣ ಆಯಿತು, ಕೋಟ್ಯಾಂತರ ಜನರ ಅಮಾಯಕರ ಸಾವಿಗೆ ಕಾರಣ ಆದ್ವಿ. ಹಾಗಾಗಿ ಅವರನ್ನ ಹೊಸದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿಲ್ಲ, ಅವ್ರ ಚರಿತ್ರೆಯಿಂದಲೇ ನಾವು ಅರ್ಥ ಮಾಡ್ಕೋಬೇಕು. ಅವ್ರ ಚರಿತ್ರೆಯಿಂದಲೇ ಅರ್ಥ ಮಾಡ್ಕೋಬೇಕು. ಅಂಬೇಡ್ಕರ್ ಅವರ ಬರವಣಿಗೆಯ ಮೂಲಕನೇ ನಾವು ಅರ್ಥ ಮಾಡ್ಕೋಬೇಕು. ಈಗ CT ರವಿ ಹೇಳಿದ್ರೆ ಕೋಮುವಾದಿ, ಅಂಬೇಡ್ಕರ್ನ ಕೋಮುವಾದಿ ಏನಕ್ಕೆ ಹೇಳಕ್ಕಾಗತ್ತಾ? ಅವರು ಥಾಟ್ಸ್ ಆಫ್ ಪಾಕಿಸ್ತಾನದಲ್ಲಿ ಬರೆದಿದ್ದಾರಲ್ಲ, ಅದನ್ನು ಓದ್ಕೊಂಡ್ರೆ ಸಾಕು, ಅವ್ರ ಅಜೆಂಡಾ ಏನು ಅನ್ನೋದು ಅರ್ಥ ಆಗುತ್ತೆ. ಅವ್ರನ್ನ ಎದುರಿಸ್ಬೇಕು. ಮತ್ತು ಸಂಭಾವಿತ ಈ ದೇಶದಲ್ಲಿ ಹೊಂದ್ಕೊಂಡು ಬದುಕಬೇಕು ಅಂತ ಬಯಸ್ತಕ್ಕಂಥ ಮುಸ್ಲಿಮರು ಸಿಡಿದೇಳಬೇಕು ಇವ್ರ ವಿರುದ್ಧ. ನಾನು ಅದನ್ನೇ ಹೇಳ್ತಾರೆ, ಅವರು ಅನ್ನೋ ಮೂಲಕ ನೀವು ತುಂಬ ಜನರಲೈಸ್ ಮಾಡ್ತಾ ಇದ್ದೀರಾ ಅಂತ. ಈಗ ಇದನ್ನು ಒಪ್ಪದ ಅನೇಕರು ಇರ್ತಾರಲ್ಲ, ಅವರ ಮುಸ್ಲಿಂ ಕಮ್ಯುನಿಟಿಲೇ ಇದ್ದಾರೆ, ಇದನ್ನು ಒಪ್ಪೋದಿಲ್ಲ, ಇದು ತಪ್ಪು, ಔರಂಗಜೇಬಂಗೂ ನಮಗೂ ಏನು ಸಂಬಂಧ, ಇಲ್ಲಿ ಯಾಕೆ ಹಾಕಬೇಕಾಗಿತ್ತು, ಶಾಂತ ರೀತಿಯಿಂದ ಪೈಗಂಬರರ ಹೆಸರು ಉಳಿಸುವ ರೀತಿಯಲ್ಲಿ ಕಾರ್ಯಕ್ರಮ ಆಗಬೇಕು ಅಂತ ಬಯಸೋರು ಇದ್ದಾರಲ್ಲ. ಅವರು ಸಿಡಿದೇಳಬೇಕು, ಇವರನ್ನ ಇಸ್ಲಾಮಿಂದ ಬಹಿಷ್ಕರಿಸಬೇಕು. ಓಕೆ, ಆಗ ಇವರ ಬಗ್ಗೆ ಒಂದು ವಿಶ್ವಾಸ ಮೂಡುತ್ತೆ. ಮತ್ತು ಈ ಥರದ ಮತಾಂಧತೆಯನ್ನು ಒಪ್ಪದೇ ಇರತಕ್ಕಂಥ ಜನ ಬಹಿರಂಗವಾಗಿ ಎದುರಿಸಿ ನಿಲ್ಬೇಕಲ್ಲ. ಸರ್ಕಾರದ ರಿಯಾಕ್ಷನ್ ಸ್ಯಾಟಿಸ್ಫ್ಯಾಕ್ಟರಿನಾ ನಿಮಗೆ? ಸರ್ಕಾರದಿಂದ ನಿರೀಕ್ಷೆಯೇ ಇಲ್ಲ. ಅವ್ರು ಹೀಗೆ ಮಾಡೋರು. ಈಗ ಹೇಳಿಲ್ವಾ,
ಹುಬ್ಳಿ ಗಲಭೆಯ ಗಂಭೀರತೆಯನ್ನು ಅರ್ಥ ಮಾಡ್ಕೊಳ್ಳದೆ ಪೊಲೀಸ್ ಸ್ಟೇಷನ್ ಮೇಲೆ ರೀ ಯಾರ ಅಟ್ಯಾಕ್ ಮಾಡಿದ್ದು, ಅವ್ರು ಕೇಸ್ ವಿತ್ಡ್ರಾ ಮಾಡಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಇವ್ರು ಏನು ಮಾಡಕ್ಕೆ ಹೊಟ್ಟಿದ್ದಾರೆ ಈ ರಾಜ್ಯನ? ಇವ್ರ ಸ್ವಾರ್ಥಕ್ಕೆ ಋಣ ತೀರಿಸಬೇಕು ಅನ್ನೋದು ಈ ರಾಜ್ಯದ ಅಭಿವೃದ್ಧಿಯ ಮೂಲಕ ತೀರಿಸಬೇಕಾಗಿತ್ತು ಅವ್ರ ಋಣನ. ಈ ರೀತಿ ಕ್ರಿಮಿನಲ್ಗಳ ಮೊಕದ್ದಮೆಗಳನ್ನು ವಾಪಸ್ ತೆಗೆದುಕೊಂಡು ಏನು ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ? ಆವಾಗ ಹೇಳ್ತಾ ಇದ್ದೆ ನಾನು, ಶಿವಮೊಗ್ಗದ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರು ಇವತ್ತು ಗಲಭೆ ಪೀಡಿತ ಪ್ರದೇಶಗಳಿಗೆ ಭೇಟಿಗೆ ಹೋಗಿದ್ರು. ಅಷ್ಟರಲ್ಲಿ ಸಿ ಟಿ ರವಿ ಅವರು ಲೈವಿಗೆ ಬಂದರು ಅಂತ ಅವ್ರನ್ನ ಮಾತಾಡಿಸ್ತಾ ಇದ್ದೆ. ಎರಡು ಮೂರು ಮನೆಗಳಿಗಷ್ಟೇ ಭೇಟಿ ಕೊಟ್ಟರು ಅಂತ ಈ ಗಲಭೆಯಲ್ಲಿ ಗಾಯಗೊಂಡವರು ಜಖಮ್ ಆಗಿದ್ವಲ್ಲ ಮನೆಗಳು, ಅವರು ಒಂದು ಸ್ವಲ್ಪ ಸಿಟ್ಟಾದರು ಮಧು ಬಂಗಾರಪ್ಪನವ್ರ ಮೇಲೆ. ಚೂರು ಹಿಂದೆ ಹೋಗ್ರೆ ವೈಡ್ ಅಲ್ಲ ಬರ್ರಿ, ಇಲ್ಲೇ ಬರ್ರಿ, ಅಣ್ಣ ಅಣ್ಣ ಮೊಬೈಲ್ ಅಣ್ಣ ಸ್ವಲ್ಪ ರಾಗಿಗುಡ್ಡದಲ್ಲಿ ಹೋಗಿ ಎಂಡಲ್ಲಿ ಟೈಲ್ ಎಂಡಲ್ಲಿ ಕೆಲವರು ಯಾರು ಅಂತೇಳಿ ನಾನು ಅದನ್ನ ಈಗ ಡಿಸ್ಕ್ರಿಮಿನೇಷನ್ ಮಾಡೋದಕ್ಕೆ ಹೋಗೋದಿಲ್ಲ, ಅದು ತಪ್ಪಾಗ್ತದೆ. ಎಲ್ಲ ಇದೆ, ವಿಡಿಯೋ ಇದೆ, CC ಕ್ಯಾಮ್ರಾದು ಎಲ್ಲ ವಿಚಾರಗಳಿದ್ದಾವೆ. ಸುಮಾರು 60 ಜನರ ಮೇಲೆ 60 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತು FIR ಕೂಡ ಕೆಲವ್ರ ಮೇಲೆ ಆಗಿದೆ, 24 FIR. ಅಲ್ಲಿಗೂ ಹೋಗಿ ಬಂದೆ ನಾನು. ಅಲ್ಲಿಗೆ ಯಾಕೆ ಎಲ್ಲರ ಮನೆಗೂ ಹೋಗೋಣ ಅಂತ ಅಂದ್ಕೊಂಡ್ರೇನು, ಎಲ್ಲ ಜನರು ಬರ್ತೀರಿ, ನೀವು ಬರ್ತೀರಿ, ಪಾಪ ಅವರಿಗೆ ಆ ಒಂದು ಗಾಬರಿ. ನನಗೂ ರಿಸ್ಟ್ರಿಕ್ಟ್ ಮಾಡಿದ್ರು, ಬೇಡ ಸರ್ ಅವಾಯ್ಡ್ ಮಾಡಿ ಅಂತ. ನಾನು ಹೇಳಿದೆ ಅಡ್ಮಿನಿಸ್ಟ್ರೇಷನ್ ಸೈಡಿಂದ ನಾನು ಬರಲಿಲ್ಲ ಅಂದ್ರೆ ತಪ್ಪಾಗುತ್ತೆ, ನಾನು ಅಟ್ಲೀಸ್ಟ್ ಒಂದು 3-4 ಜನರು ಮನೆಗೆ ಹೋಗಬೇಕು ಅಂತ ಹೇಳಿ ವಿಚಾರಗಳನ್ನು ಮಾಡಿ ಏನೇ ಇದನ್ನು ಮಾಡಿದ್ರೇನು, ಇದು ಯಾವುದೋ ಧರ್ಮ ಇಲ್ಲ ಅದು ಯಾವುದೋ ಪಕ್ಷ, ಯಾವುದೋ ಒಂದು ಉದ್ದೇಶ, ಅದನ್ನೆಲ್ಲ ಬಿಟ್ಟುಬಿಡ್ತೀವಿ ನಾವು. ಯಾಕೆಂದರೆ ನಾನು ಇಲ್ಲಿ ಕುತ್ಕೊಂಡಾಗ ಕಾನೂನಿನ ಪರವಾಗಿ ನಾನು ನಿಂತ್ಕೊಳ್ತಕ್ಕಂಥವನು, ಕಾನೂನನ್ನ ಚಾಲ್ತಿಯಲ್ಲಿರ್ತಕ್ಕಂಥ ಕಾನೂನಿನ ಅಧಿಕಾರವನ್ನು ಚಾಲ್ತಿ ಮಾಡಬೇಕು, ಬೇರೆ ಅಧಿಕಾರ ಅಲ್ಲ. ಅದಕ್ಕೆ ಯಾರ್ಯಾರು ಇದರಲ್ಲಿ ತೊಂದರೆಗಳನ್ನು ಶುರು ಮಾಡಿದವರಿಂದ ಹಿಡಿದು ಯಾರ್ಯಾರು ಭಾಗಿಯಾಗಿದ್ದಾರೆ, ಯಾರ್ಯಾರು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಇದೆ, ದೇ ಆಲ್ ವಿಲ್ ಬಿ ಡೆಲ್ಟ್ ಅಂಡರ್ ದ ಲಾ. ಯಾವುದೇ ಕಾರಣಕ್ಕೂ ಯಾರಿಗೂ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಅದನ್ನೆಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಅಧಿಕಾರವನ್ನು ಅಧಿಕಾರಿ ವರ್ಗದವರಿಗೆ ನಾನು ಹೇಳಿದ್ದೀನಿ. ಆಮೇಲೆ ಡೇ ಟು ಡೇ ಒಂದೊಂದು ಪಿನ್ ಟು ಪಿನ್ ಪಾಯಿಂಟ್ಸ್ನ ನಾವು ಮಾಹಿತಿಯನ್ನು ತಗೊಂಡು ಕಲೆ ಹಾಕಿ ಅವರು ಅಲ್ಲಿಂದ FIRನ ನಾವು ಯಾವ ರೀತಿ ಕೇಸಸ್ನ ಮುಂದುವರಿಸಬೇಕು ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ರಾಗಿಗುಡ್ಡದಲ್ಲಿ ಇನ್ನು ಅನೇಕ ರಾಜಕೀಯ ಹೇಳಿಕೆ ಸಿ ಟಿ ರವಿ ಅವರು ಮಾತಾಡೋದು. ಗಲಭೆಗೆ ಶಿವಮೊಗ್ಗದ ಜಿಲ್ಲಾಡಳಿತ ಮತ್ತು ಸರ್ಕಾರ ಕುಮ್ಮಕ್ಕು ಕೊಟ್ಟಿದೆ, ರಾಷ್ಟ್ರ ವಿರೋಧಿಗಳನ್ನು ಕಾಂಗ್ರೆಸ್ ಬೆಂಬಲಿಸ್ತಾ ಇದೆ, ಗಲಭೆಯ ನೇರ ಹೊಣೆಯನ್ನು ರಾಜ್ಯ ಸರ್ಕಾರ ಹೊರಬೇಕು, ನ್ಯಾಯಾಂಗ ತನಿಖೆ ಆಗಬೇಕು. ಅದು ಅವರು ಗಲಭೆಕೋರರ ಕೈಯಲ್ಲಿ ಹಿಡ್ಕೊಂಡಿದ್ದು ಮರದ ಕತ್ತಿ ಅಂತ ಅಸಮರ್ಥ ಗೃಹ ಸಚಿವರು ಹೇಳಿದ್ದಾರೆ. ರಾಜಕೀಯ ಲಾಭಕ್ಕಾಗಿ ಮೌನ ವಹಿಸಿದರೆ ದೇಶದ ಭದ್ರತೆಗೆ ಅಪಾಯ ಆಗುತ್ತೆ ಅಂತ ಸಿ ಟಿ ರವಿ. ಯಾವತ್ತೋ ಎಗರು ಹೋದ ಟಿಪ್ಪುನ ಖಡ್ಗ ಇಟ್ಕೊಂಡು ಓಡಾಡೋ ನಿಮಗೆ ಇಷ್ಟಿರಬೇಕಾದ್ರೆ ಟಿಪ್ಪು ಹತ್ಯೆಗೈದ ಉರಿಗೌಡ ನಂಜೇಗೌಡನ ವಂಶಸ್ಥರು ನಾವು ಪೂಜಿಸೋ ಹನುಮ, ಶಿವ, ಚಾಮುಂಡಿ ಎಲ್ಲರ ಹತ್ರನೂ ಆಯುಧ ಇದೆ ಗೊತ್ತಾ. ನೀವು ಒಳ್ಳೆಯವರಾದರೆ ಎದೆಯಲ್ಲಿ ಜಾಗ ಕೊಡ್ತೀವಿ, ದುಷ್ಟಶಕ್ತಿಗಳ ರಕ್ಷಣೆ ಮಾಡೋ ರಾಜಕಾರಣ ಮಾಡಬೇಡಿ, ಗಣೇಶ ಕೂರಿಸುವಾಗ 108 ಕಂಡೀಷನ್ ಹಾಕ್ತೀರಿ, ಅವರಿಗೆ ಹೇಗೆ ಬೇಕೋ ಹಾಗೆ ಅನುಮತಿ ಕೊಟ್ಟಿದ್ದೀರಿ ಅಂತ ಸಿ ಟಿ ರವಿ ಅವರು ಸಿಟ್ಟಿದ್ರು. ಮುಖ್ಯಮಂತ್ರಿಗಳು ಮಾತಾಡಿದ್ರು, ಸಿದ್ದರಾಮಯ್ಯ BJP ಅವ್ರಿಗೆ ಆರೋಪ ಮಾಡೋದೇ ಕೆಲಸ. ಶಿವಮೊಗ್ಗದಲ್ಲಿ ಕಲ್ಲು ಎಸೆದಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ, ಯಾರೇ ಕೋಮು ಗಲಭೆ ಮಾಡಿದ್ರು ಕಠಿಣ ಕ್ರಮ ಕೈಗೊಳ್ತೀವಿ, ಸರ್ಕಾರದಲ್ಲಿ ಕೋಮು ಗಲಭೆಗೆ ಅವಕಾಶ ಇಲ್ಲ, ತಪ್ಪು ಮಾಡಿದ್ದು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರು, ಮಾಜಿ ಶಾಸಕ ಬೋಪಯ್ಯ, ಸಚಿವ ಜಮೀರ್ ಅಹ್ಮದ್, ಇಷ್ಟು ಜನ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಈಗಿರುವ ರಾಜ್ಯವು ಕೂಡ ರಾಕ್ಷಸರ ರೀತಿಯಲ್ಲೇ ವರ್ತಿಸ್ತಿರುವಂತ, ರಾಕ್ಷಸರಿಗೆ ಬೆಂಬಲ ಕೊಡ್ತಿರ್ತಕ್ಕಂಥ ರಾಜ್ಯ ಅನ್ನೋದಕ್ಕೆ
ಇನ್ನೇನಾರು ಸಾಕ್ಷಿ ಬೇಕಾ? ನಿಮ್ಮ ಹತ್ರ ಯಾವತ್ತೋ ನೆಗೆದು ಬಿದ್ದೋದಂತ ಟಿಪ್ಪು ಸುಲ್ತಾನನ್ನು ಖಡ್ಗ ಇಟ್ಕೊಂಡೇ ನೀವು ಮೆರಿಬೇಕು ಅನ್ನೋದಾದ್ರೆ, ಅವನನ್ನ ಮುಗಿಸಿದ ಉರಿಗೌಡ ನಂಜೇಗೌಡನ ವಂಶಕ್ಕೆ ಸೇರಿದವ್ರು ನಾವು. ಉರಿಗೌಡ ನಂಜೇಗೌಡನ ಹತ್ರನೂ ಖಡ್ಗ ಇತ್ತು ಅನ್ನೋದನ್ನ ನೆನಪಿಟ್ಕೊಳ್ಳಿ. ಚಿರಂಜೀವಿ ನಮ್ಮ ಹನುಮ. ಹನುಮನ ಆಯುಧ ಯಾವ್ದು ಗೊತ್ತಾ? ಯಾವುದು? ಆ ಗದೆ ಹೊರಗೆ ಬಂದ್ರೆ, ಶಿವನ ತ್ರಿಶೂಲ ಹೊರಗೆ ಬಂದ್ರೆ, ಕೃಷ್ಣನ ಸುದರ್ಶನ ಚಕ್ರ ಹೊರಗೆ ಬಂದ್ರೆ, ನೀವು ಒಳ್ಳೆ ರೀತಿಯಿಂದ ಇದ್ರೆ ಎದೆ ಒಳಗೆ ಜಾಗ ಕೊಡ್ತೀವಿ. ಅವ್ರಿಗೆ ಆರೋಪ ಮಾಡೋದು ಬಿಟ್ಟು ಇನ್ನೇನು ಕೆಲಸ ಇದೆ ಅವ್ರಿಗೆ? ಆರೋಪ ಮಾಡೋದೇ ಒಂದು ಕೆಲಸ. ಆರೋಪ ಎಲ್ಲ ಸತ್ಯ ಅಲ್ಲ, ಸುಳ್ಳು ಆರೋಪಗಳು. ಶಿವಮೊಗ್ಗದಲ್ಲಿ ಯಾರೋ ಕಲ್ಲೊಡೆದ್ರು ದುಷ್ಕರ್ಮಿಗಳು, ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಕಾನೂನು ಕ್ರಮ ತಗೋತಾ ಇದ್ದಾರೆ. ಮತ್ತು ನಮ್ಮ ಸರ್ಕಾರದಲ್ಲಿ ಕೋಮುಗಲಭೆನ ತಕ್ಷಣ ಹತ್ತಿಕ್ಕತಕ್ಕಂಥ ಕೆಲಸ ಮಾಡ್ತೀವಿ. ಯಾರೇ ಮಾಡಿದ್ರು ಕೋಮುಗಲಭೆನ ಅವ್ರಿಗೆ ಕಠಿಣವಾದಂಥ ಕ್ರಮ ತಗೋತೀವಿ. ಈಗಿರುವ ನಾನು ಸಿದ್ದರಾಮಯ್ಯನವರಿಗೆ ಕೇಳ್ತೀನಿ, ನಿಮ್ಗೆ ಕೇವಲ ಮುಸಲ್ಮಾನ ಸಮಾಜದಿಂದ ಈ ಸರ್ಕಾರ ಬಂದಿದೆಯಾ? 135 ಸೀಟ್ ಬಂದಿದೆಯಾ? ನೀವು ಯಾವ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ, ಒಂದು ಸಮುದಾಯವನ್ನು ಓಲೈಕೆ ಮಾಡೋದಕ್ಕಾಗಿ ಇದೆಲ್ಲವನ್ನ ಮಾಡ್ತಾ ಇದ್ದೀರಿ. ಸಿದ್ದರಾಮಯ್ಯನವರು, ನಾನು ನಿಮ್ಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಯಾವ ಕ್ರಮ ಕೈಗೊಳ್ತೀರಿ? ಶಿವಮೊಗ್ಗದಲ್ಲಿ ಹಾಡು ಹಗಲಲ್ಲೇ ತಲ್ವಾರ್ ಹಿಡ್ಕೊಂಡು, ಪಿಸ್ತೂಲ್ ಹಿಡ್ಕೊಂಡು, ಕಲ್ಲಿಡ್ಕೊಂಡು ಹಿಂದೂಗಳ ಅಂಗಡಿ ಮನೆಗಳನ್ನ ಧ್ವಂಸ ಮಾಡಿದ್ರಲ್ಲ, ಯಾವ ಕ್ರಮ ಕೈಗೊಳ್ತೀರಿ? ಇದಕ್ಕೆ ಉತ್ತರವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಹೇಳಬೇಕಾಗಿದೆ. ಗೃಹ ಸಚಿವರು ಹೇಳ್ತಾರೆ ಇದೊಂದು ಸಾಮಾನ್ಯ ಘಟನೆ. ಯಾವುದು ಸಾಮಾನ್ಯ ಘಟನೆ ಪರಮೇಶ್ವರ್ ಅವರೇ? ನಿಮ್ಮ ಮನೆ ಮುಂದೆ ಬಂದು ಯಾರಾದರೂ ಈ ಥರ ಮಾಡಿದರೆ ನೀವು ಬಿಡ್ತಿದ್ದೀರಾ? ಇವತ್ತು ಈ ರೀತಿಯ ಒಂದು ಬೇಜವಾಬ್ದಾರಿ ಸರ್ಕಾರ, ಈ ರೀತಿಯ ಓಲೈಕೆ ಸರ್ಕಾರ ಇರುವ ಕಾರಣಕ್ಕಾಗಿ ಇವತ್ತು ಭಯ ಹುಟ್ಟಿಸುವಂತ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದೀರಿ. ಯಾವ ಸರ್ಕಾರ ಇದು? ತುಗ್ಲಕ್ ಸರ್ಕಾರನ ಇದು? ಈ ಸಿದ್ದರಾಮಯ್ಯನವರು ಇದಕ್ಕೆ ಉತ್ತರ ಹೇಳಬೇಕು. ಸುಲಭನಾಗಿ ಮಾತನಾಡೋದನ್ನ ನಿಲ್ಲಿಸ್ಬೇಕು ಅವರು, ಯಾರೇ ಆಗಲಿ. ಈಗ ನಾನಾಗಾದರೆ ಅವರು ಇಲ್ಲ ಶೋಭಾ ಕರಂದ್ಲಾಜೆ ಅವರು ಕುಮ್ಮಕ್ಕಿಂದ ಆಗಿದೆ ಅಂತ ಹೇಳ್ಬಿಡ್ಲಾ? ನಾನು ಜವಾಬ್ದಾರಿ ಸ್ಥಾನದಲ್ಲಿದ್ದನು, ನಾನು ಹಾಗೆ ಹೇಳೋದಿಲ್ಲ. ಆದ್ದರಿಂದ ಅವರು ಕೂಡ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ, ಒಬ್ಬ ಸಚಿವರಿದ್ದಾರೆ. ತಿಳಿದು ಮಾತನಾಡೋದನ್ನು ಕಲ್ತ್ಕೊಂಡ್ರೆ ಭಾಳ ಒಳ್ಳೆಯದು. ಒಂದು ಇನ್ಸಿಡೆಂಟ್ ಆಗ್ತದೆ, ಹೌದು ಆಗಿದೆ, ಅದನ್ನು ನಿಯಂತ್ರಣ ಮಾಡಿದ್ದೇವೆ. ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಸರ್ಕಾರ ಯಾರು ದೇಶದ್ರೋಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಸಮಾಜದಲ್ಲಿ ಅಶಾಂತಿಯನ್ನು ಮಾಡ್ತಿದ್ದಾರೆ, ಅವರಿಗೆಲ್ಲ ಕುಮ್ಮಕ್ಕು ಕೊಡುವಂಥದ್ದನ್ನು ನೋಡ್ತಾ ಬಂದಿದ್ದೇವೆ. ಇದಕ್ಕೆ ನಮ್ಮ ಕಣ್ಣ ಮುಂದೆ ಇರುವಂಥ ಉದಾಹರಣೆ ಮೊನ್ನೆ ಶಿವಮೊಗ್ಗದಲ್ಲಿ ಆ ರಾಗಿಗುಡ್ಡೆಯಲ್ಲಿ ಆದಂಥ ಪ್ರಕರಣ ಇರ್ಬೋದು. ಅಂದರೆ ಒಂದು ವರ್ಗ ಮುಸಲ್ಮಾನರು ಯಾರಿದ್ದಾರೆ ಅವರನ್ನು ಓಲೈಸುವಂಥದ್ದು ಇದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಹಿಂದೆ TG ಹಳ್ಳಿ MLA ಮನೆಯನ್ನೇ ಸರ್ವನಾಶ ಮಾಡಿದ, ಅದನ್ನು ವಾಪಸ್ ತೆಗಿಬೇಕು ಅಂತ ಎಕ್ಸರ್ಷನ್ ಮಾಡ್ತಾ ಇದ್ದಾರೆ. ಈ ರೀತಿ ಪುಂಡರಿಗೆ, ಗೂಂಡಾಗಳಿಗೆ, ದೇಶದ್ರೋಹಿಗಳಿಗೆ ಒಂಥರ ಉತ್ತೇಜನ ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯ. ಹೇಳೋದು ಏನಿಲ್ಲ, ಪ್ರತಿ ಸಲ ಸ್ವಲ್ಪ ಸಣ್ಣ ಪುಟ್ಟ ಗಲಾಟೆ ಆದ್ರೂ ಇವತ್ತಿಂದಲ್ಲ, ಆವತ್ತಿಂದ CT ರವಿ ಆಗಲಿ, ಈಶ್ವರಪ್ಪ ಅವರಾಗಲಿ, ಎಲ್ಲರೂ ಸಣ್ಣ ಗಲಾಟೆ ಆದರೂ ಇದು ಪಾಕಿಸ್ತಾನ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತಿಂದಲ್ಲ, ಆವತ್ತಿಂದ ಅವ್ರ ಸರ್ಕಾರ ಇರುವಾಗಲೂ ಹೇಳ್ಕೊಂಡೇ ಬರ್ತಾ ಇರೋದು. ಅದು ಘಟನೆ ಆಗಬಾರ್ದಾಗಿತ್ತು, ಆ ಘಟನೆ ಆಗಿಬಿಟ್ಟಿದೆ. ಈಗ ಕಂಟ್ರೋಲ್ ಅನ್ನೋದೇ ಏನು ಸಮಸ್ಯೆ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.